ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದಮೇಲೆ ನಿಧಾನಕ್ಕೆ ಆದರೆ ಪರ್ಫೆಕ್ಟಾಗಿ ನಮ್ಮ ಸಿದ್ದರಾಮಯ್ಯ ಮತ್ತು DKಶಿ ಮಧ್ಯದ ಭಿನ್ನ ಮತ ಶಮನ ಆಗ್ತಾ ನಡೆದಂತ ಅನ್ನಿಸ್ತದೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟನ್ನು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿದೆ. ಭಾಳ ಜನ ತಲೆಯಲ್ಲಿದೆ, ಅದು ಸಿಗಲಿಲ್ಲ ಅಂದರೆ BJP ಹೋಗ್ತಾರ, 45 ಮಂದಿ ರೆಡಿ ಇದ್ದಾರೆ, ಹಂಗೆ ಪುಂಖಾನುಪುಂಖವಾಗಿ ಬಿಡ್ತಾನೆ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರ ಮಾತು ಕೇಳಿದಾಗ ಅದು ಎಲ್ಲೂ ಸಾಧ್ಯ ಇಲ್ಲ ಅಲ್ಲೂ ಸ್ಪಷ್ಟ ಆಗ್ತಾ ಹೋಗ್ತದೆ. ಹೌದು, ಅಧಿಕಾರ ಆಸೆ ಅದ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಾತು ಅದ. ಆ ಸಂದರ್ಭದಲ್ಲೇ ಮಾತಾಡಿದ್ರೂ ಇರ್ಬೋದು. ಯಾಕಂದರೆ ಒಂದಿಷ್ಟು ವಾರ್ತೆಗಳು ಖಚಿತವಾಗಿ ಹೌದು ಮಾತಾಡಿದ್ರು ಮಾತಾಗಿದ್ರು ಅಂತ ಬರ್ತಾ ಇದ್ದಾವೆ. ಆದರೂ ಅವರಿಬ್ಬರು ಅದನ್ನು ಹೇಳ್ತಾ ಇಲ್ಲ. ನಂಬಿಕೆ ಮುಖ್ಯ ಅನ್ನುವಂಥ ಮಾತನ್ನು ನಮ್ಮ DKಶಿ ಅವರು ಹೇಳಿದರೆ, ನಂಬಿಕೆಯಿಂದ ದೊಡ್ಡ ದೇವರಿಲ್ಲ ಅನ್ನೋದು ಮಾತಾಡಿದರೆ, ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಮೇಲೆ ಒಂದು ಅತಿಯಾದಂಥ ವಿಶ್ವಾಸ, ಗೌರವ ಅವ್ರಿಗೆ ನಮ್ಮ ಹಿರಿಯರಪ್ಪ ಅನ್ನೋಂಥ ಭಾವದ. ಅದು ಮೇಲ್ನೋಟಿಗಿರ್ಬೋದು, ಔಪಚಾರಿಕ ಇರ್ಬೋದು, ಖರೇನೂ ಇರ್ಬೋದು, ಸುಳ್ಳು ಇರ್ಬೋದು, ಅದನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. DKಶಿ ಅವ್ರ ಮನದಲ್ಲಿ ಏನು ಓಡ್ಲಿಕ್ಕತ್ತದ ನಾವು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಹೋಗ್ತಾರೆ ಅನ್ನೋಂಥ ಮಾತು ಮಾತ್ರ ಅವರ ಎಲ್ಲೂ ಒಂದು ಸಣ್ಣ ಸುಳಿಸೋದು ಬಿಟ್ಕೊಟ್ಟಿಲ್ಲ. ನಾವು ಕೇವಲ ಗೆಸ್ ಮಾಡ್ತಾಯಿದ್ವಿ. ಮೋದಿಯವ್ರಿಗೆ ಭೇಟಿ ಆದರು, ಶಾರ್ ಅವ್ರಿಗೆ ಭೇಟಿ ಆದರು, ಮತ್ತಾರಿಗೆ ಭೇಟಿ ಆದರು, ಇವ್ರಿಗೆ ಭೇಟಿ ಆದರು, ಮುಂಬೈಗೆ ಹೋದ ನಿಂತಲ್ಲಿ ಭೇಟಿ ಆದರು. ಇವು ಲೆಕ್ಕ ಹಾಕ್ತಾಯಿದ್ವಿ ವಿನಃ ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಏನು ಓಡ್ಲಿಕ್ಕತ್ತದ ಎರಡು ರೀತಿ ಇದೆ ಹೇಳಿ. ಒಂದು ಮೀಡಿಯಾ BJP ಪರ ಅದ, ಇನ್ನೊಂದು ಮೀಡಿಯಾ ಕಾಂಗ್ರೆಸ್ ಅಥವಾ ಇನ್ನುಳಿದವ್ರ ಪರ ಅದ. ಆ ಮೀಡಿಯಾ ಸಾಮಾಜಿಕ ಮೀಡಿಯಾ ಆಗಿದೆ. ದೊಡ್ಡ ಮೀಡಿಯಾ ಅಂತ ಕಾಂಗ್ರೆಸ್ ಅಥವಾ ಇನ್ನುಳಿದ ಪಕ್ಷಗಳ ಜೋಡಿ, ಪ್ರಾದೇಶಿಕ ಪಕ್ಷ ಜೋಡಿ ಹೊಂದಾಣಿಕೆ ಆದಷ್ಟು ಮಾಡಿಕೊಡ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಮೇನ್ ಮೀಡಿಯಾ ಏನದಪ್ಪ ಅಂದ್ರೆ ಪೂರ್ತಿಯಾಗಿ BJP ಪರ ಇದ್ದಿದ್ದು ಇದನ್ನು ದೊಡ್ಡದು ಮಾಡ್ತಾ ಇದೆ. ನಿಶ್ಚಿತ ರೀ